ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ತಾರೀಕು 12 ಐತ್ರಿ. ಇವತ್ತು ಬೋಗಿ ಬೋಗಿ ಹೆಂಗೆ ಈಕಿ ಶಾಲೆಗೆ ಹೋಗಕ್ಕೆ ರೆಡಿ ಆಗ್ಯಾಳ ನೋಡ್ರಿ. ಇಲ್ಲೇ ಅಂಗನವಾಡಿ ಹೋಗ್ಕಾಳ್ರಿ ಈಕಿ. ಸಮ್ಮು ನೋಡಿ ಸಮರ್ಥ ಇವ್ರು ಶಾಲೆಗೆ ಹೋದ್ಮ್ಯಾಗ ರೊಟ್ಟಿದು ಮಾಡ್ಬೇಕು ನೋಡ್ರಿ. ಈಗ ಬೋಗಿ ಎಲ್ಲ ಇವತ್ತು ನೈವೇದ್ಯಕ್ಕೆ ಸಜ್ಜಿ ರೊಟ್ಟಿದು ಮಾಡ್ಬೇಕು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡ್ರಿ. ಇದು ಚಾ ನೋಡ್ರಿ ಕುದಿಯಾತೈತಿ. ಇದು ನನ್ನ ಮಗಳಿಗೆ ಬೇಕಿ ದಿನ ನಾಷ್ಟ ಮಾಡೋ ಬದ್ಲಿ ಚಾ ಮತ್ತು ಬಿಸ್ಕಿಟ್ ತಿಂದು ಹೋಗ್ಕಾಳ. ನಾಷ್ಟ ಮಾಡಂತಂದ್ರೆ ಬ್ಯಾಡ ಅಂತ ಈಕಿಗೆ ಚಾ ಬಿಸ್ಕಿಟ್ ಅಷ್ಟೇ ಫೇವ್ರೇಟ್ ಮಾಡ್ಕೊಂಡು ನೋಡ್ರಿ ಈಕಿ. ಆಕೆಗಂದು ಮಾಡತ್ತೀನಿ ರೀ ಇದು ಚಾ. ಇದು ಬದ್ನಿಕಾಯಿ ಪಲ್ಯ ಮಾಡಕ್ಕೆ ನೋಡ್ರಿ. ಇವತ್ತು ಬೋಗಿ ಎಲ್ಲ ಅದ್ರ ಸಂಬಂಧ ಅನ್ನ ಮತ್ತು ಇದು ಬಾಗಿಣದ್ದೆಲ್ಲ ತಯಾರಿ ನೋಡ್ರಿ. ಈಗ ರೊಟ್ಟಿ ಮಾಡಕ್ಕೆ ನಾ ಇದ್ರಾಗ ಅರ್ಶಿಣ ಪುಡಿ ಮತ್ತು ಸಜ್ಜಿ ಹಿಟ್ಟು ಬಿಸಿನೀರಾಗ ಕಲಿಸಿ ಇನ್ನೂ ಹೋಗಿ ಬರೋದು ನೋಡ್ರಿ. ಇದು ಹಿಟ್ಟು ಪಟ್ ರೊಟ್ಟಿ ಬಡಿಯೋಕ್ಕಾಗಲ್ಲ, ಅದಕ್ಕೆ ಲಟ್ಟಿಸ್ಬಿಡ್ತೀನಿ ರೀ. ನಾ ಅಂದರೂ ಬಡಿಯೋದಂದ್ರೆ ಬೇಜಾರಲ್ಲ ರೊಟ್ಟಿ. ಅದಕ್ಕೆ ಈಗ ರೊಟ್ಟಿ ರೆಡಿ ಆಗ್ಯಾವ ನೋಡ್ರಿ. ಈಗ ಒಂದೇದು ಮಾಡೀನಿ, ಅದು ಎಷ್ಟೊತ್ತು ಮಾಡೀನಿ ರೀ ಒಂದು ಮಾಡಕ್ಕೆ. ಎದಕ್ಕಂತಂದ್ರೆ ಅದು ಹಂಚು ಕಾದಿದ್ದಿಲ್ಲಲ್ಲ, ಒಂದೇದು ಹಾಕಿ ಈಗ ಎರಡನೇದು ಹಾಕಿ ನೋಡ್ರಿ ಇದ್ರಾಗ. ಮತ್ತು ಇದು ಬದ್ನಿಕಾಯಿ ಪಲ್ಯ ಮಾಡ್ಬೇಕು. ಈಗ ಕರೆಂಟ್ ಒಂದು ಹೋಗ್ಬಿಟ್ಟೈತಿ, ಇನ್ನೂ ಬರೋವಲ್ದು. ಕರೆಂಟ್ ಬಂತಂದ್ರೆ ಬದ್ನಿಕಾಯಿ ಪಲ್ಯ ಮಾಡ್ಬೇಕು. ನಾ ಎಷ್ಟೊತ್ತಾತ ವೇಟ್ ಮಾಡತ್ತೀನಿ ಕರೆಂಟ್ ಬರತ್ತಿಲ್ಲ. ಅದಕ್ಕೆ ಮತ್ತು ಊಟ ಮಾಡಕ್ಕೆ ಬೇಕಲ್ಲ, ನಮ್ಮ ನೈವೇದ್ಯಕ್ಕೂ ಆತಂತ ಮತ್ತು ಹೆಚ್ಚಿ ಒಂದು ಬದ್ನಿಕಾಯಿ ಹೆಚ್ಚಿ ಮತ್ತು ಮಾಡಿ ನೋಡ್ರಿ. ಬದ್ನಿಕಾಯಿ ಮಾಡಕ್ಕೆ ಒಂದು ಹೆಚ್ಚಿ ಮಾಡೋದಂದ್ರೆ ಭಾಳ ಹೊತ್ತು ಆತ್ರಿ. ಏನು ಮಾಡೋದು, ಕರೆಂಟ್ ಒಂದು ಹೋಗ್ಬಿಟ್ಟಿತ್ತಲ್ಲ, ಅದಕ್ಕೆ ಮತ್ತು ತಿನ್ನಾಕರ ಬೇಕಲ್ಲ ನಮಗೆ. ಅದಕ್ಕಂತ ತಿನ್ನಾಕಂತ ಮತ್ತು ಪಲ್ಯ ಮಾಡಿದ್ವಿ ನೋಡ್ರಿ. ಇದು ನಮ್ಮ ಕಡೆ ನೈವೇದ್ಯ ನಾವು ಹಿಂಗೆ ಮಾಡಿರ್ತೀವಿ ನೋಡ್ರಿ, ತಾಟ್ನ್ಯಾಗ. ಇದು ನಮ್ಮ ಕಡೆದು ನೈವೇದ್ಯ ನೋಡ್ರಿ. ಇಷ್ಟ ನೋಡ್ರಿ ಇವತ್ತಿನ ಬ್ಲಾಗ್. ಇಷ್ಟ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನನ್ನ ಚಾನಲ್.